ಕೆಲವರಿಗೆ ಹಣ ಅಂತಸ್ತು ಎಲ್ಲವೂ ಇರುತ್ತೆ, ಕೂತು ತಿಂದ್ರು ಕೂಡ ಕರಗದಷ್ಟು ಐಶ್ವರ್ಯ ಇರುತ್ತೆ. ಅದೆಷ್ಟೇ ದೇಹಿ ಎಂದವರಿಗೆ ಕೊಡುವ ಮನಸ್ಸು ಕೂಡ ಇರುವುದಿಲ್ಲ. ಕೆಲವರಿಗೆ ಮಾತ್ರ ಹಂಚಿ ತಿನ್ನುವ ಮನಸ್ಸು ಇರುತ್ತೆ. ತನ್ನ ಸುತ್ತಲಿನವರು ಶ್ರೇಯಸ್ಸಿಗಾಗಿ ಅವರಿಗೆ ಏನಾದ್ರೂ ಒಂದು ಕೊಡ್ಲೇಬೇಕು, ಸಂಪಾದನೆ ಮಾಡೋದ್ರಲ್ಲಿ ಅರ್ಧದಷ್ಟು ಹಂಚುವ ಕೊಡುಗೆಯನ್ನು ದಾನಿಯೊಬ್ರು ಚಿಕ್ಕಬಳ್ಳಾಪುರದಲ್ಲಿದ್ದಾರೆ. ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ. ಸರ್ಕಾರಿ ಶಾಲೆಗಳ ದತ್ತು ಪಡೆದು ಅಭಿವೃದ್ಧಿ ಮಾಡುತ್ತಿರುವ ಅಭಿವೃದ್ಧಿಯ ಸಾಹುಕಾರ. ಫೇಸ್ಬುಕ್ ಫೋಟೋದಲ್ಲಿ ನೋಡಿ ವೃದ್ಧರಿಗೆ ಬ್ಲಾಂಕೆಟ್ ಕೊಟ್ಟ ಆಧುನಿಕ ಭಗೀರಥ. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಶಾಲಾ ಕಾಲೇಜು ಮಕ್ಕಳಿಗೆ ಬ್ಯಾಗ್ ಹಂಚಿಕೆ, ಬಟ್ಟೆ ಪುಸ್ತಕ, ಮನೆ ಇಲ್ಲದವರಿಗೆ ಮನೆ ಕಟ್ಟಿಸಿಕೊಡುತ್ತಿರುವುದು, ಪಾಳುಬಿದ್ದ ಶಾಲೆಗಳನ್ನ ದತ್ತು ಪಡೆದು ಅಭಿವೃದ್ಧಿಪಡಿಸುತ್ತಿರುವುದು, ಹೀಗೆ ಹೇಳ್ತಾ ಹೋದ್ರೆ ಒಂದ ಎರಡ 16 ಸಮಾಜಮುಖಿ ಸೇವೆಯನ್ನ ಮಾಡ್ತಾ ಬಂದಿರುವುದು ಸಂದೀಪ್ ಬಿ ರೆಡ್ಡಿ ಅವರು. ಇವರು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು. ಇವರಿಗೆ ಅದ್ಯಾಕೋ ಗೊತ್ತಿಲ್ಲ, ಹುಟ್ಟಿನಿಂದಲೂ ಸಮಾಜ ಸೇವೆ ಅಂದ್ರೆ ಪಂಚಪ್ರಾಣ. ತನ್ನಲ್ಲಿರುವುದನ್ನ ಹಂಚುವುದರಲ್ಲಿ ಎತ್ತಿದ ಕೈ. ಅನ್ನೋ ಉದ್ದೇಶ ಬಂದಿದ್ದು ಆವಾಗಲೂ ಹೇಳಿದೆ ಡಾಕ್ಟರ್ ಮಧುಕರ್ ಸರ್ ಇಂದಾನೆ. ಅವರು ಏನಂದರೆ 2-3 ವರ್ಷದಿಂದನೂ ಸಹ ಸುಮಾರು 100 ಜನ ನಿರ್ಗತಿಕರಿಗೆ, ಅಶಕ್ತರಿಗೆ ಪ್ರತಿ ದಿವಸ 2 ಹೊತ್ತಿನ ಊಟನ ಅವ್ರ ಮನೆಗೆ ತಲುಪಿಸುವಂಥ ಕೆಲಸನ ಮಾಡ್ತಿದ್ದಾರೆ. ಅದನ್ನು ನನಗೆ ಗೊತ್ತಿತ್ತು. ಅವರು ಆ ಥರ ಕೊಡೋವಂಥ ಸಂದರ್ಭದಲ್ಲಿ ಈ ಚಳಿ ಏನು ಈ ಸಲ ಸ್ವಲ್ಪ ನಾರ್ಮಲ್ ಚಳಿ ಅಲ್ಲ, ಇದು ಅಬ್ನಾರ್ಮಲ್ ಈ ಸಲ, ಈ ವರ್ಷ ತುಂಬ ಒಂದು ಕಷ್ಟ ಅನುಭವಿಸ್ತಾ ಇರೋದು ಬಡವರು ಮತ್ತು ಇದನ್ನೆಲ್ಲ ನೋಡಿ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ರು. ನಾವೆಲ್ಲ ಸೇರಿ ಸಹೃದಯರೆಲ್ಲ ಸೇರಿ ಏನಾದರೂ ಮಾಡೋಕ್ಕಾಗುತ್ತಾ, ಇಂಥ ಜನಗಳಿಗೆ ನಾವು ಒಂದು ಬೆಡ್ಶೀಟು ಮತ್ತು ಒಂದು ಬ್ಲ್ಯಾಂಕೆಟು ಕೊಟ್ಟು ಅವ್ರಿಗೇನಾದರೂ ಅವ್ರ ಜೊತೆ ನಿಂತ್ಕೊಳಕ್ಕಾಗುತ್ತಾ ಅಂತ ಹಾಕಿದರು. ಅದಕ್ಕೆ ನೋಡಿ ನನಗೆ ಯಾಕೋ ಮನಸ್ಸು ತಡೆಯೋಕ್ಕಾಗಲಿಲ್ಲ. ಇಮಿಡಿಯೇಟ್ ಸಾರಿಗೆ ಫೋನ್ ಮಾಡಿದೆ. ಆ ಪೋಸ್ಟ್ ನೋಡಿದ್ದಾದಮೇಲೆ ನಾವೆಲ್ಲ ಸೇರಿ ಮಾಡೋಣ ಅಂತಂದೆ. ಸಾರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತೇನಿದೆಯೋ ನಾವು ಎಲ್ಲ ಕಡೆನೂ ಬ್ಲ್ಯಾಂಕೆಟ್ಸ್ ಕೊಡುವಂಥ ಕೆಲಸನ ಮಾಡ್ತಾ ಇದ್ದೀವಿ. ಹೀಗೆ ಸುಮಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿರುವ ಸಂದೀಪ್ ರೆಡ್ಡಿಯವರು ಇಂದು ಸಹ ಚಿಕ್ಕಬಳ್ಳಾಪುರ ನಗರದ ಚಾಮರಾಜಪೇಟೆ ಮತ್ತು ಕಂದವಾರದಲ್ಲಿರುವ ನಿರಾಶ್ರಿತರಿಗೆ ಚಳಿಗಾಲ ಇರುವ ಹಿನ್ನೆಲೆಯಲ್ಲಿ ಕೊರೆಯುವ ಚಳಿಗೆ ವೃದ್ಧರಿಗೆ ಕೊರೆಯಬಾರದು ಅಂತ ಹೇಳಿ ಎಲ್ಲ ನಿರ್ಗತಿಗಳಿಗೆ ವೃದ್ಧರಿಗೆ ಬ್ಲಾಂಕೆಟ್ಗಳನ್ನು ಹಂಚಿ ಮಾನವೀಯತೆಯನ್ನ ತೋರಿದ್ದಾರೆ. ನಿಜಕ್ಕೂ ಹೇಳ್ಬೇಕಂದ್ರೆ ಇದೇನೋ ಒಂದು ದುಸ್ವಪ್ನ ಇದ್ದಂಗಿದೆ. ಅಂದರೆ ಈ ರೀತಿ ಸಹ ಬದುಕುಗಳು ಇರುತ್ತೆ ಅನ್ನೋದನ್ನು ನೋಡೋದಕ್ಕೇ ನಿಜಕ್ಕೂ ನೋವು ಥರ ಅಂಥ ಸಂಗತಿ, ಜಾಸ್ತಿ ಮನಸ್ಸಿಗೆ ನೋವಾಗೋಂಥ ಸಂಗತಿ. ನಾವ್ಯಾರು ಆವಾಗಲೇ ನಮ್ಮ ಡಾಕ್ಟರ್ ಸರ್ ಹೇಳ್ತಿದ್ರು, ನಾವ್ಯಾರು ನಿದ್ದೆ ಕೂಡ ಮಾಡಬಾರ್ದು ಮನುಷ್ಯರಾಗಿದ್ದರೆ. ಅಂತಹ ಪರಿಸ್ಥಿತಿ ಇವತ್ತೆಲ್ಲ ಇದೆ. ದಯವಿಟ್ಟು ನಾವೆಲ್ಲರೂ ಏನೇ ಬೇರೆ ನಮ್ಮ ಮಧ್ಯೆ ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿರಲಿ, ಇನ್ನೊಂದಿರಲಿ, ನಾವೆಲ್ಲ ಮನುಷ್ಯರಾಗೋಣ. ಇವ್ರ ಜೊತೆ ನಿಂತ್ಕೊಳ್ಳೋ ಅಂತಹ ಕೆಲಸನ ಪ್ರಾಮಾಣಿಕವಾಗಿ ನಾವೆಲ್ಲ ಪ್ರಯತ್ನ ಪಡೋಣ ಅಂತ ಈ ಮೂಲಕ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ. ಅಂದರೆ ವಸುದೈವ ಕುಟುಂಬಕಂ ಅಂದರೆ ಇವರು ನಮ್ಮ ಕುಟುಂಬದವರೇ ಅಂತಲೇ ಅಲ್ವಾ ಅರ್ಥ. ನಾವೆಲ್ಲರೂ ಒಂದೇ ಅಂತ. ಒಂದೇ ಆದಮೇಲೆ ಎಲ್ಲಿ ಒಂದೇ ಆಗಿದ್ದೀವಿ ಹೇಳಿ? ನಮ್ಮ ಜೀವನ ಶೈಲಿಗೂ ಇವ್ರ ಜೀವನ ಶೈಲಿಗೂ ಎಲ್ಲಿ ತಾಳೆ ಇದೆ? ಸಂದೀಪ್ ರೆಡ್ಡಿ ಅವ್ರಿಗೆ ನನ್ನ ಮೇಲೆ ಒಂಥರ ಕುರುಡು ಪ್ರೀತಿ. ನಾನು ಹೇಳೋದನ್ನೆಲ್ಲ ಅವರು ಫೇಸ್ ವ್ಯಾಲ್ಯೂಗೆ ತಗೋತಾರೆ. ನಾನು ಬರೀ ಒಂದು ಪೋಸ್ಟ್ ಹಾಕಿದ್ದಷ್ಟೇ. ಇವತ್ತಿನ ಕಾರಣಕರ್ತರು ಅವರೇನೇನೆ.
ಈ ಥರ ಒಂದು ಸಹಾಯ ಮಾಡೋಣ, ನಿಮ್ಮ ಹತ್ರ ಇದ್ರೆ ಬೆಡ್ಶೀಟ್ಸ್ ಕೊಡಿ ಅಂತ. ಸರ್ ಇಮ್ಮಿಡಿಯೇಟಾಗಿ ಫೋನ್ ಮಾಡಿ ಎಲ್ಲ ಬೆಡ್ಶೀಟ್ಸು ನಾನೇ ಕೊಡ್ತೀನಿ ಸರ್ ಅಂತ ವಾಲಂಟಿಯರ್ ಮಾಡಿದ್ರು. ಅಯ್ಯೋ ನೀವೇ ಕೊಟ್ಟರೆ ಸಂತೋಷ ಸರ್ ಅಂತ ಅವ್ರ ಜೊತೆ ನಾನು ಇವತ್ತು ಬಂದು ನೋಡಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನಿನ್ನ ಪಡ್ಕೊಂಡಿ ಸಮಾಜ ಸೇವೆ ಅಂದ್ರೆ ಸಂದೀಪ್ ರೆಡ್ಡಿ ಅಂದ್ರೆ ಸಮಾಜ ಸೇವೆ ಎಂದು ಮನೆ ಮಾತಾಗಿದ್ದಾರೆ. ಇವರು ಡಾಕ್ಟರ್ ಮಧುಕರ್ ಸಮಾಜ ಸೇವೆಯನ್ನ ಮಾದರಿಯಾಗಿಸಿಕೊಂಡಿದ್ದಾರೆ. ಇನ್ನು ಅದೆಷ್ಟೋ ಬಡ ವೃದ್ಧರಿಗೆ ಒದ್ದಿಕೊಳ್ಳಲು ಬೆಡ್ಶೀಟ್ ಇಲ್ಲದನ್ನ ಕಂಡು ಸ್ವತಃ ಸಂದೀಪ್ ರೆಡ್ಡಿ ಖರ್ಚಿನಿಂದ ನೂರಾರು ಹೊದಿಕೆಗಳನ್ನ ಕೊಟ್ಟಿದ್ದಾರೆ. ಇನ್ನು ಇವರು ನಿರಾಶ್ರಿತ ವೃದ್ಧರಿಗೆ ಮುಂದಿನ ದಿನಗಳಲ್ಲಿ ಅವರ ಬೆನ್ನೆಲುಬಾಗಿ ನಿಂತು ಅದೆಷ್ಟು ಸಮಾಜಕ್ಕೆ ಕೆಲಸವನ್ನ ಮಾಡಲಿ ಎಂದು ಆಶಿಸುತ್ತಿದ್ದಾರೆ. ನಾನು ಒಂದು ರಾಜಕೀಯ ಮಾತಾಡೋದು ವೇದಿಕೆ ಅಲ್ಲ ಇದು. ಆದರೂ ಸಹ ಜನಪ್ರತಿನಿಧಿಗಳು ಮತ್ತು ನಮ್ಮ ಏನು ಸರ್ಕಾರ ಇದೆ ಅವ್ರದ್ದೇ ಆದಂತಹ ಜವಾಬ್ದಾರಿಗಳಿದೆ. ಅವರೆಲ್ಲ ನಿಜವಾಗ್ಲೂ ಇಚ್ಛಾಶಕ್ತಿ ತೋರಿಸಿದ್ರೆ ನಮ್ಮ ಭಾರತ ದೇಶ ಇಷ್ಟೊಂದು ಇವಾಗಲೂ ಹಿಂದುಳಿದಿರುತ್ತ ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ಇದಕ್ಕೆ ಪ್ರತಿಯೊಬ್ಬರೂ ಸಹ ಕಾರಣ. ಇದನ್ನು ಮುಂದೆ ಆದರೂ ಮುಂದಿನ ಪೀಳಿಗೆಯಲ್ಲಾದರೂ ಈ ರೀತಿ ಕಡುಬಡತನದಲ್ಲಿ ಬದುಕೋದನ್ನು ತಪ್ಪಿಸೋವಂಥ ಕೆಲಸನ ಪ್ರಾಮಾಣಿಕವಾಗಿ ಎಲ್ಲರೂ ಮಾಡಲಿ ಅಂತ ಈ ಮೂಲಕ ಸವಿನಯವಾಗಿ ಕೇಳ್ಕೊತಾ ಇದ್ದೀನಿ ಸರ್. ಒಟ್ಟಾರೆ ಈ ಆಧುನಿಕ ಜಗತ್ತಿನಲ್ಲಿ ತಾನಾಯ್ತು ತನ್ನ ಪಾಡಾಯ್ತು ಆಸ್ತಿ ಹಣದ ಹಿಂದೆ ಬಿದ್ದು ಅಯ್ಯೋ ಪಾಪ ಎನ್ನುವ ಮಾತುಗಳೇ ಮಾಯವಾಗಿವೆ. ಇಂತಹ ಜಮಾನದಲ್ಲಿ ಇಂತಹ ವ್ಯಕ್ತಿಗಳು ನಮ್ಮ ನಡುವೆ ಇದ್ದಾರಲ್ಲ ಎಂಬುದೇ ಒಂದು ಸಂತೋಷದ ಸುದ್ದಿಯಾಗಿದೆ. ಶ್ರೀನಿವಾಸ್ ರಾಜ್, ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ.